ಫ್ರೆಂಡ್ಸ್, ನಾನಿವತ್ತು ಪಡುಬಿದ್ರೆ ಬ್ರಹ್ಮಕಲಶಕ್ಕೆ ಎಷ್ಟೆಲ್ಲ ಹೊರೆ ಕಾಣಿಕೆ ಬಂದಿದೆ ಅಂತ ಹೇಳಿ ತೋರಿಸ್ತಾ ಹೋಗ್ತೇನೆ. ಈ ಹೊರೆ ಕಾಣಿಕೆ ವಿಭಾಗ ಅಂತ ಬೇರೆ ಬೇರೆ ಮಾಡಿದ್ದಾರೆ. 3 ವಿಭಾಗದಲ್ಲಿ ಹೊರೆ ಕಾಣಿಕೆ ಇಟ್ಟಿದ್ದಾರೆ ಆಯ್ತಾ. ತುಂಬ ಸಾಮಗ್ರಿಗಳು ಬಂದಿವೆ ನೋಡಿ. ರಾಶಿ ರಾಶಿ ಬರುವಾಗಲೇ ಹಲಸಿನ ಹಣ್ಣು, ಹಾಗೆಯೇ ಬಾಳೆಗೊನೆ, ಹಾಗೆ ಸೌತೆಕಾಯಿ ನೋಡಿ ರಾಶಿ ರಾಶಿ ಇಟ್ಟಿದ್ದಾರೆ. ಅದ್ರ ಸೌತೆಕಾಯಲ್ಲಿ ಬೇರೆ ಬೇರೆ ಥರ ಇದೆ. ಚಿಕ್ಕ ಚಿಕ್ಕ ಸೌತೆಕಾಯಿ ನೋಡಿ, ಅದು ಚಂದ ಇದೆ ನೋಡಲಿಕ್ಕೆ. ಹಾಗೆ ಬಟಾಟೆ, ಇದನ್ನೆಲ್ಲ ಜೋಡಿಸಿರೋ ಕ್ರಮ ನೋಡಿ ಅಂತೆ. ಮಟ್ಟುಗುಳ್ಳ ನೋಡಿ, ಅದರಲ್ಲೇ ಚಿಕ್ಕ ಸೈಜ್ ದೊಡ್ಡ ಸೈಜ್ ಇದೆ. ತರಕಾರಿ ವಿಭಾಗ ನೋಡುವಾಗಲೇ ಖುಷಿ ಆಯಿತು ನನಗೆ. ಅಂದರೆ ಫುಲ್ ರ್ಯಾಕ್ ಥರ ಮಾಡಿದ್ದಾರೆ. ನಮಗೆಲ್ಲಾದರೂ ಸೂಪರ್ ಮಾರ್ಕೆಟ್ಗೆಲ್ಲ ಹೋದರೆ ರ್ಯಾಕಲ್ಲಿ ಜೋಡಿಸಿರ್ತಾರೆ ನೋಡಿ ತರಕಾರಿ ಎಲ್ಲ, ಅದೇ ರೀತಿ ಕಂಡಿತ್ತು ನನಗೆ. ಈ ತರಕಾರಿ ಜೋಡಿಸಿರೋ ಕ್ರಮ ನೋಡಿದರೆ ಯಾವುದೋ ಒಂದು ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇನೋ ಅಂತೇಳಿ ಫೀಲ್ ಆಯಿತು. ಭಾರಿ ಚಂದ ಜೋಡಿಸಿದ್ದಾರೆ ಆಯಿತಾ. ಈ ತರಕಾರಿ ರಾಶಿಯನ್ನು ನೋಡುವಾಗಲೇ ಯಾವುದೋ ಒಂದು ಬೆಟ್ಟವನ್ನು ನೋಡಿದಾಗೆ ಆಗ್ತದೆ. ಅಂದರೆ ಕೆಳಗಿಂದ ಮೇಲೆ ತನಕ ಜೋಡಿಸಿಟ್ಟಿದ್ದಾರೆ. ಇಷ್ಟೆಲ್ಲ ನಮಗೆ ಹೊರೆ ಕಾಣಿಕೆಯಲ್ಲಿ ದೇವರಿಗೆ ಸಮರ್ಪಣೆಗೆ ಬಂದಿದೆ ನೋಡಿ, ಅದೇ ಆಶ್ಚರ್ಯದ ಸಂಗತಿ. ಅಂದರೆ ಬೇರೆ ಬೇರೆ ಟ್ರಸ್ಟ್ ಹಾಗೆಯೇ ಈ ಕಮಿಟಿ ಎಲ್ಲ ಕಡೆಯಿಂದ ಈ ಹೊರೆ ಕಾಣಿಕೆ ಬಂದಿದೆ. ಹಸಿರು ಹೊರೆ ಕಾಣಿಕೆ, ಖಾಲಿ ತರಕಾರಿ ಅಲ್ಲ, ಬೇರೆ ಬೇರೆ ನಮಗೆ ಸಾಮಗ್ರಿಗಳು ಬಂದಿವೆ. ನಾನು ತೋರಿಸ್ತಾ ಹೋಗ್ತೇನೆ ನಿಮಗೆ. ಸಮಾಜದ ಬೇರೆ ಬೇರೆ ಬಾಂಧವರು ಕೊಟ್ಟಿದ್ದಾರೆ ನೋಡಿ. ಅಕ್ಕಿ ರಾಶಿ ನೋಡಿ ಅಂತೆ, ಊಟದ ಅಕ್ಕಿ ರಾಶಿ ರಾಶಿ ಬಂದಿದೆ. ಸಾಧಾರಣ ನಮಗೆ 1 ವರ್ಷಕ್ಕೆ ಸಾಕಾಗುವಷ್ಟಿದೆ. ಬೊಂಡ ನೋಡಿ, ಹಾಗೆಯೇ ತೆಂಗಿನಕಾಯಿ ರಾಶಿ ಇದೆ. ದವಸ ಧಾನ್ಯಗಳ ಉಗ್ರಾಣಕ್ಕೆ ಬಂದೆ ಇವಾಗ ನಾನು. ಬರುವಾಗಲೇ ನೋಡಿ ದೇವರ ದೀಪದ ಎಣ್ಣೆ ದೊಡ್ಡ ದೊಡ್ಡ ಡಬ್ಬದಲ್ಲಿ ಇಟ್ಟಿದ್ದಾರೆ. ಹಾಗೆ ಪ್ಯಾಕೆಟ್ ಇದ್ದು ದೀಪದ ಎಣ್ಣೆ ಕೂಡ ಬಂದಿದೆ. ಇದೆಲ್ಲ ನಮ್ಮ ಹೊರೆ ಕಾಣಿಕೆಯಲ್ಲೇ ಬಂದಿರೋದು. ಹಾಗೆ ದೇವರಿಗೆ ಶುದ್ಧ ತುಪ್ಪ, ನಂದಿನಿಯವರ ತುಪ್ಪ ನೋಡಿ ರಾಶಿ ರಾಶಿ ಇದೆ. ಹಾಗೆ ಚಾಹುಡಿ, ಹಾಗೆ ಇಲ್ಲೊಂದು ನೋಡಿ ವಿಶಿಷ್ಟವಾದ ಗಣಪತಿ ದೇವರ ಮೂರ್ತಿ ಥರ ಮಾಡಿದ್ದಾರೆ. ತೆಂಗಿನ ನಾರಿನ ಹಗ್ಗದಿಂದಲೇ ಮಾಡಿರುವಂತಹ ಗಣಪತಿ ದೇವರ ವಿಗ್ರಹ. ಗೊತ್ತಾಗ್ತದೆ ನೋಡುವಾಗ ತೆಂಗಿನ ನಾರು ಅಂತ ಹೇಳಿ. ಭಾರಿ ಚಂದ ಮಾಡಿದ್ದಾರೆ ಆಯಿತಾ. ಕೊತ್ತಂಬರಿ ಬೀಜ ಅಂತೂ ಗೋಣಿ ಗೋಣಿಯಲ್ಲಿ ಬಂದಿದೆ. ಹಾಗೆಯೇ ಬೆಲ್ಲದ ಹಚ್ಚಿನ ಪ್ಯಾಕೆಟ್ ನೋಡಿ ತುಂಬ ಬಂದಿದೆ. ಭಕ್ತಾದಿಗಳೆಲ್ಲ ಸಮರ್ಪಣೆ ಕೊಟ್ಟಿದ್ದಾರೆ ದೇವರಿಗೆ. ಹೀಗೆ ನಮ್ಮ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಿಗೆ ಹೊರೆ ಕಾಣಿಕೆ ಅಂತೂ ತುಂಬ ಬಂದಿದೆ. ಹೀಗೆ ನಾನು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.